ರುಕ್ಮಿಣಿ, ಸೀತಾ, ಚಿನ್ನಣ್ಣ, ನಮ್ಮ ಮನೆ ಸೊಸೆನ ಕಾಪಾಡೋ ಜವಾಬ್ದಾರಿ ನಮ್ಮಿಬ್ಬರದ್ದು. ಕಲ್ಪಿ, ನೋಡ್ತಾ ಇರು, ಇನ್ನ ಧರ್ಮಯ್ಯ ಏನು ಮಾಡೋದಕ್ಕಾಗಲ್ಲ. ಅರ್ಚನಾ ಅಪ್ಪ ಅಮ್ಮ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ರು. ಅಕ್ಕ, ಅರ್ಚನಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದಾರಲ್ವಾ? ಆ ಧರ್ಮಯ್ಯ ಅವಳನ್ನು ಹಾಳು ಮಾಡ್ಬಿಡ್ತಿದ್ದ. ಎಂತ ಕೆಟ್ಟ ಮನುಷ್ಯ ನೋಡು. ನಿನ್ ಜೊತೆ ಹರಿ ಮದ್ವೆ ಆಗಿದ್ದನ್ನ ಅವ್ರಿಗೆ ಹೇಳಲೇ ಇಲ್ಲ. ಧರ್ಮಯ್ಯ ಮಹಾನ್ ಮೋಸ್ಕಾರ. ಅಕ್ಕ, ಅಕಸ್ಮಾತ್ ಅರ್ಚನಾ ಮದ್ವೆ ಆಗಲ್ಲ ಅಂದ್ರೆ ಈ ಧರ್ಮಯ್ಯ ಏನ್ ಮಾಡ್ತಾನೆ? ಬೇರೆ ಯಾರನ್ನಾದ್ರೂ ಹುಡುಕ್ತಾನ? ಇನ್ನೇನು ಮಾಡಕ್ಕಾಗಲ್ಲ ಕಲ್ಪಿ. ಊರಿಗೆಲ್ಲ ಗೊತ್ತಾಗಿದೆ. ಈಗ ಧರ್ಮಯ್ಯನ ವಿಷಯ ಅವನ್ ತಂಗಿಗೂ ಗೊತ್ತಾಗಿದೆ. ಇನ್ಮೇಲೆ ಅವನ್ ಸಂಬಂಧಿಕರು, ಪರಿಚಯದವರು ಯಾರು ಈ ಮನೆಗೆ ಹೆಣ್ ಕೊಡಲ್ಲ. ಈಗ ನನಗೆ ಸಮಾಧಾನ ಆಯ್ತು. ಸಮಾಧಾನ ಪಡ್ತೀಯಾ? ಬಿಡು, ಬೇರೆಯವ್ರ ಮದುವೆ ಮುರಿದು ನೆಮ್ಮದಿ ಆಗಿರ್ತೀನಿ ಅಂದ್ಕೊಂಡ್ರೆ ನಾನು ಬಿಡ್ತೀನ? ಖಂಡಿತ ಬಿಡಲ್ಲ ಈ ಧರ್ಮಯ್ಯ. ಏನು ಏನ್ ಮಾಡ್ತೀಯ? ನಿನಗೆ ಗೊತ್ತಿರೋದು ಒಂದೇ ವಿದ್ಯೆ, ಕೋವಿ ತಗೊಂಡು ಸುಟ್ಟು ಹಾಕೋದು. ಸಾಯಿಸು, ನಾನು ಸಾಯೋದಕ್ಕೂ ಹೆದ್ರಲ್ಲ. ನಿನ್ನನ್ನು ಒಂದೇ ಸಲಕ್ಕೆ ಸಾಯಿಸಿದ್ರೆ ಏನು ಮಜಾ ಸಿಗುತ್ತೆ ಹೇಳು? ನನ್ನ ಮಗನ ಮದುವೆ ನೋಡಿ ನೀನು ಜೀವನ ಪರ್ಯಂತ ಸಾಯ್ತಾ ಇರಬೇಕು. ಹಾಗೆ ಮಾಡ್ತೇನೆ. ನನ್ನ ತಂಗಿ ಮನೆಗೆ ಹೋಗಿದ್ದಂತೆ, ಕೈ ಕಾಲು ಹಿಡಿದು ಬೇಡ್ಕೊಂಡೆ ಅಂತೆ. ಏನಂದ್ಲು? ಹರಿ ಕಲ್ಪನಾ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ಲ? ನನ್ನ ತಂಗಿ ಹತ್ರ ಬೇಡ್ಕೊಂಡ್ರೆ ಹರಿ ಜೊತೆ ನಿನ್ನ ತಂಗಿ ಮದುವೆ ಆಗತ್ತೆ ಅಂತ ಕನಸು ಕಾಣ್ತಾ ಇದೀಯಾ? ನನ್ನ ತಂಗಿ ನನ್ನ ಮಾತು ಕೇಳಿದ್ರೆ ನಿನ್ನಂತ ದೇವದಾಸಿ ಮಾತು ಕೇಳ್ತಾಳೆ ಅಂದ್ಕೊಂಡಿದ್ದೇನೆ? ಯಾವತ್ತೂ ಇಲ್ಲ. ನೀನು ಇದೇ ರೀತಿ ತರಲೆ ಮಾಡ್ತಾ ಇದ್ರೆ ಊರ್ ಜನ ನಿನಗೆ ಕಲ್ಲೇ ಹೊಡಿತಾರೆ. ನೆನಪಿರ್ಲಿ ನೋಡ, ಇದನ್ನೆಲ್ಲ ಬಿಟ್ಬಿಡು. ನಿನ್ನ ಕೈಯಲ್ಲಿ ಈ ಮದುವೆನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾಡಿದ್ದೆ ಮದುವೆ. ನೀನು ನಿನ್ನ ತಂಗಿ ಗಂಡನ ಮದುವೆನ ನೋಡು, ಅವಳಿಗೂ ಅವಳ ಗಂಡನ ಮದುವೆ ನೋಡಿಸು. ನೀನು ಹೊಟ್ಟೆ ತುಂಬ ಊಟ ಮಾಡು, ಅವಳು ಗಂಡನ ಮದುವೆಲಿ ಹೊಟ್ಟೆ ತುಂಬ ಊಟ ಮಾಡ್ಲಿ. ಮಂಜುಳ ಊರಿಗೆ ಹೋದ್ಮೇಲೆ ನಿನ್ನ ತಂಗಿನೂ ದೇವದಾಸಿ ಮಾಡಿಸಿ ಅವಳಿಗೂ ಜೀವನ ದಾರಿ ತೋರಿಸು.
ನಿನ್ನ ಕೈಯಲ್ಲಿ ಈ ಮದುವೆನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಕೈಯಲ್ಲಿ ಈ ಮದುವೆನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಕೈಯಲ್ಲಿ ಈ ಮದುವೆನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ನಿಮಿಷ ಇರೋ ಕಲ್ಪೆ, ಇವತ್ತವ್ರ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಧರ್ಮಯ್ಯ, ನಾನ್ ಸತ್ರು ಈ ಮದ್ವೆ ನಡೆಯಲ್ಲ ಅಂದ್ಯಲ್ಲ, ನಾನ್ ಸತ್ತಾದ್ರೂ ಈ ಮದ್ವೆ ನಿಲ್ಲಿಸ್ತೀನಿ. ನಾನ್ ಸಾಯೋವರೆಗೂ ನನ್ ತಂಗಿ ಬಿಟ್ಟು ಬೇರೆ ಯಾರು ನಿನ್ ಮಗನ ಹೆಂಡತಿ ಆಗೋದಕ್ ಬಿಡೋದಿಲ್ಲ ನಾನು. ಅನ್ಯಾಯ ಮಾಡ್ತಿದ್ಯಾ ನೀನು, ಒಂದು ಹೆಣ್ಣಿಗೆ ದ್ರೋಹ ಬಗೆದಿದ್ಯಾ ನೀನು. ನಿನಗೆ ಒಳ್ಳೇದಾಗಲ್ಲ, ನಾಸಾಗೋಗ್ತೀಯ ನೀನು. ಬಾಯಿ ಮುಚ್ಕೊಂಡು ಒಳಗೆ ಹೋಗೆ. ನಿನ್ನಂತ ದೇವದಾಸಿಯರಿಗೆಲ್ಲ ಸಂಸಾರದ ಚಿಂತೆ ಯಾಕೆ? ನೀವೆಲ್ಲ ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಅದು ಬಿಟ್ಟು ದೊಡ್ಡವ್ರ ಮನೆ ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ನಿಮ್ ಕಣ್ಣು ಸುಟ್ಟು ಹೋಗುತ್ತೆ. ಶಾಪ ಹಾಕೋ. ನೀನ್ ಹಾಕೋ ಶಾಪಕ್ಕೆ ಪ್ರತಿಫಲ ನಾಳೆನೆ ಸಿಗುತ್ತೆ. ಅರೆ ಮದುವೆಯಲ್ಲಿ ಹೋಗ. ಅದೇನ್ ಪ್ರತಿಫಲ ಸಿಗುತ್ತಾ ನಾನು ನೋಡೇ ಬಿಡ್ತೀನಿ. ಆದ್ರೆ ನೀನ್ ಅನ್ಕೊಂಡಿದ್ ಮಾತ್ರ ನಡೆಯಲ್ಲ. ನಿನ್ನ ಮಗನ ಕೈಯಿಂದ ಬೇರೆ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬೀಳಲ್ಲ. ಹರಿ ನನ್ ತಂಗಿ ಗಂಡ, ನನ್ ತಂಗಿ ಕಲ್ಪನಾ ಈ ಕಾಡು ಮಲ್ಲಿಗೆ ಸೊಸೆ. ಬೇಡ ಬಾಪ, ನಾವು ಬಾ ಬೇಡ ನನ್ಗೇನ್ರಿ. ಧರ್ಮಯ್ಯ, ಹರಿ ಯಾವತ್ತಿದ್ರು ನನ್ ತಂಗಿ ಗಂಡ, ನನ್ ತಂಗಿ ಗಂಡ ಅವನು. ನಿಂಗೆ ಹುಚ್ಚಿಡ್ತಿದೆ ನನಗೆ. ನಾನು ಹುಚ್ಚಿ ಕಣೆ, ಹುಚ್ಚಿ. ಅಕ್ಕ ನೀನ್ ಹೀಗೆ ಅಳ್ಬೇಡ ಅಕ್ಕ. ಹೆದರ್ಸಲ್ಲ ನೀನು. ನೀನೇ ಹೀಗೆ ಸೋತ್ರೆ ನಂಗೆ ತಡ್ಕೊಳಕ್ ಆಗಲ್ಲ ಅಕ್ಕ. ನಾನು ಏನ್ ಮಾಡ್ಲಿ ಕಲ್ಪಿ, ನಾನು ಏನ್ ಮಾಡ್ಲಿ? ದೇವದಾಸಿ ಅನ್ನೋ ಅನಿಷ್ಟ ನನಗೆ ಮುಗ್ದು ಹೋಗ್ಲಿ. ನೀನಾದ್ರೂ ಸರಸ್ತೆ ಆಗ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟೆ. ಎಲ್ಲ ಹೀಗಾಗೋಯ್ತಲ್ಲೇ.
ಇಲ್ಲ ಅಕ್ಕ. ಹರಿಗೆ ಬೇರೆ ಮದುವೆ ಆದ್ರೂ ನಂಗೆ ಚಿಂತೆ ಇಲ್ಲ. ಆದ್ರೆ ನೀನ್ ಮಾತ್ರ ಅಳ್ಬಾರ್ದು ಅಕ್ಕ. ಅಕ್ಕ ಇಲ್ಲ ಕಲ್ಪೆ, ನಾನು ಇನ್ ಮುಂದೆ ಅಳೋದೇ ಇಲ್ಲ. ಹರೇಗ್ ಮಾತ್ರ ಬೇರೆ ಮದ್ವೆ ಆಗೋದಕ್ಕೆ ನಾನು ಬಿಡಲ್ಲ. ನನ್ ಜೀವ ಇರೋವರೆಗೂ ಹರೇಗ್ ಬೇರೆ ಮದ್ವೆ ಆಗಲ್ಲ. ಸಾಯ್ತಾಳಂತೆ, ಸಾಯ್ಲೆ. ಅದೇನೋ ಗಾದೆ ಹೇಳ್ತಾರಲ್ಲ, ಒಬ್ಬ ಹತ್ತು ಹೆದರ್ಸಿದಂತೆ, ಇನ್ನೊಬ್ಬ ಸತ್ತು ಹೆದರ್ಸಿದಂತೆ. ಸಾಯೋರು ಸಾಯ್ತಾರೆ. ಈಗ ಅನ್ನೋರು ತುತ್ತೂರಿ ಊದ್ಕೊಂಡು ಸಾಯಲ್ಲ, ಮೊನ್ನೆ ಹೆದರ್ಸ್ತಾರೆ. ಕೈಲಾಗ್ದವನು ಪರಪರ ಅಂತ ಮೈ ಕರ್ಕೊಂಡಿದ್ದಂತೆ, ಹಾಗಾಯ್ತು. ಅವಳ ಮಾತು ಕೇಳಿದ್ರೆ ಭಯ ಆಗುತ್ತೆ ರೀ. ಅರೆ, ಸಾಯೋಳು ಅವಳು, ನಿನಗ್ಯಾಕೆ ಭಯ? ಅವಳು ಒಬ್ಳೇ ಅಲ್ಲ, ಅವಳು ತಂಗಿನ ಕಟ್ಕೊಂಡು ಒಟ್ಟಿಗೆ ಸಾಯ್ಲಿ ಬಿಡು. ಭೂಮಿ ಭಾರನಾದ್ರೂ ಕಡಿಮೆ ಆಗುತ್ತೆ, ನಮ್ಮ ಸಮಸ್ಯೆನೂ ಕಮ್ಮಿ ಆಗುತ್ತೆ. ಅಕಸ್ಮಾತ್ ಸತ್ತೇ ಹೋದ್ರೆ ಏನ್ರಿ ಮಾಡೋದು? ಏನ್ ಮಾಡೋದು ಅಂದ್ರೆ ಕಾಫಿ ಗಿಡದ ಬಂದು ಹೂತಾಕೋದು, ಗಿಡಕ್ಕೆ ಗೊಬ್ಬರನಾದ್ರೂ ಆಗತ್ತೆ. ಇಬ್ಬರಿಗೂ ಬುದ್ಧಿ ಇಲ್ಲ. ನಾಳೆನೆ ಮದ್ವೆ ದಿನ ಹೆಣ ಬಿದ್ರೆ ಒಳ್ಳೇದಾಗತ್ತಾ? ಪಾಪ ಏನ್ ಮಾಡಕ್ಕೆ, ಆಯಸ್ಸು ತೀರಿದವರು ಸಾಯ್ತಾರೆ. ತಡೆಯಕ್ಕಾಗತ್ತಾ? ನಾಳೆ ನಾನಾದ್ರೂ ಅಷ್ಟೇ, ನೀನಾದ್ರೂ ಅಷ್ಟೇ. ಜನ ಏನ್ ಅನ್ಕೋತಾರೆ ಅಷ್ಟಾದ್ರೂ ಪ್ರಜ್ಞೆ ಬೇಡ್ವಾ? ಮನೆಯಲ್ಲಿ ಶುಭ ಸಮಾರಂಭ ನಡೆಯುವಾಗ ಹೆಣ ಬಿದ್ರೆ ಅಪಶಕುನ ಆಗಲ್ವಾ? ಹರಿ ಅರ್ಚನಾ ಬಾಳಿ ಬದುಕಬೇಕಾದವರು, ಸಾಯೋವರೆಗೂ ಮಾತು ಉಳಿದು ಬಿಡುತ್ತೆ. ಏನೂ ಆಗಲ್ಲ ಬಿಡು, ಸಾಯ್ತೀನಿ ಅಂದವ್ರು ಸಾಯಲ್ಲ. ಅವಳು ಮಾತಾಡೋದು ನೋಡಿದ್ರೆ ಏನ್ ಮಾಡೋಕ್ಕೂ ಹೇಸೋಳಲ್ಲ ಅನ್ಸುತ್ತೆ. ಮದುವೆ ಮಂಟಪದಲ್ಲಿ ನಿಂತ್ಕೊಂಡು ಹೇಗೆ ಕಿರಿಚಾಡ್ತಾ ಇದ್ಲು, ಕಿಡಿ ಕೊಟ್ಟಿಗೆ ಹಾರಕ್ಕೆ ಕೇಳಿಸಿರುತ್ತೆ. ನಾಳೆ ಆ ಮಂಟಪದಲ್ಲಿ ನಮ್ಮ ಹರಿ ಮದ್ವೆ, ಇವತ್ತು ಆ ದೇವದಾಸಿ ಕಾಲಿಟ್ಟಿದ್ದಾಳೆ. ಇದೇ ಅಪಶಕನ ಅಲ್ವಾ? ಮನೆಗೆ ಸೇರಿಸಬೇಡಿ ಅಂದೆ, ಕೇಳಲಿಲ್ಲ. ಬಾಯಿ ಮುಚ್ಚಿಸಿದ್ರಾಯ್ತು. ಗುರು ಇದನ್ನಲ್ಲ, ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಅದೇನ್ ವ್ಯವಸ್ಥೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಮದ್ವೆಯಲ್ಲಿ ಮಾತ್ರ ಯಾವುದೇ ರೀತಿಯ ಅವಮಾನ ಅನಾಹುತ ಆಗಬಾರ್ದು, ಮದ್ವೆಗೆ ಯಾವುದೇ ರೀತಿಯ ಅಡ್ಡಿ ಬರಬಾರ್ದು. ಗುರು, ಹರಿ ಕೆಳಗಿನ ಮನೆ ಎಸ್ಟೇಟಲ್ಲಿದ್ದಾನೆ, ಹೋಗಿ ಕರ್ಕೊಂಡು ಬರ.
ಇಂಥ ಹೊತ್ತಲ್ಲಿ ಹಿತ್ತಲ ಬಾಗಿಲೇ ಸೂಕ್ತ ಅನ್ನಿಸ್ತು. ಹಾಗೆ ಬಂದೆ. ಮುಂದಿನ ಬಾಗಿಲಿಗೆ ಬೀಗ ಹಾಕಿ ಭದ್ರ ಮಾಡಿದೆ. ಏನೇ ಸತ್ತ ಮದುವೆ ನಿಲ್ಲಿಸ್ತೀಯ? ಹೇಗೆ ನಿಲ್ಲಿಸ್ತೀಯ? ಇದು ನಿನ್ನ ಚಂದ್ರಗಿರಿ ಅಂದ್ಕೊಂಡ್ಬಿಟ್ಟಿ. ಇದು ಧರ್ಮಯ್ಯನ ಕಾಡು ಮಲ್ಲಿಗೆ ಎಸ್ಟೇಟ್. ಇಲ್ಲಿ ಬೇಕಾದಷ್ಟು ಜನ ಸತ್ತಿದ್ದಾರೆ. ನಾನೇ ಸಹಿಸಿದ್ದೀನಿ. ಇಲ್ಲಿಗೆ ಬರೋದು ನಿನ್ನಿಷ್ಟ. ಆದರೆ ಇಲ್ಲ ಬಂದ ಮೇಲೆ ಹೋಗಬೇಕು ಅಂತಂದರೆ ನಾನು ನಿರ್ಧಾರ ಮಾಡಬೇಕು. ಇಲ್ಲಿ ಯಾರಾದರೂ ಸಾಯಬೇಕು ಅಂದರೂ ನನ್ನ ಇಷ್ಟದಿಂದಲೇ.